ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಾನು ಅಮ್ಮ ಗರ್ಭದಲ್ಲೇ ನಾನು ಇಂಡಸ್ಟ್ರಿ ಬಗ್ಗೆ ಕೇಳ್ತಾ ಇದ್ದೆ. ಬಿಕಾಸ್ ಅಪ್ಪ ಅಮ್ಮ ಇಬ್ಬರು ಕಲಾವಿದರು. ನನ್ನ ಅದೃಷ್ಟ ಏನು ಅಂದರೆ ಅಮ್ಮ ಕನ್ನಡದಲ್ಲೇ ಆ್ಯಕ್ಟ್ ಮಾಡಿದ್ರು. ಆ್ಯಂಡ್ ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಗ್ರೇಸಿಂಗ್ ದಿಸ್ ಅಕೇಶನ್. ಸೊ ಅಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ ಪೂರ್ಣಿಮಾ ಅವರು ಇರುವಾಗ ಹೇಳಿದೆ ನಾನು ನಮ್ಮ ಓಪನಿಂಗಲ್ಲಿ. ಅದಾದಮೇಲೆ ಅಪ್ಪ ರಾಜ್ಕುಮಾರ್ ಅವರಿಗೆ ತೆಲುಗಲ್ಲಿ ಡಬ್ಬಿಂಗು ಎಲ್ಲ ಫಿಲಿಮ್ಸು ಅಪ್ಪನೇ. ಲೈಕ್ ಬಬ್ರುವಾಹನ ಆಗಲಿ, ನಾನಿನ್ನ ಮರೀಲಾರಾಗಲಿ. ಬಬ್ರುವಾಹನ ನನಗೆ ಇನ್ಸ್ಪಿರೇಷನು. ನೀನೇನಾ ವೀರ ಬಬ್ರುವಾಹನ, ಶಿವಣ್ಣ ಮಣಿಪುರದ ಅರಸು ಅಂತ ಒಂದು ಡೈಲಾಗ್ ಇದೆಲ್ಲ, ಅದು ನನಗೆ ಇನ್ಸ್ಪಿರೇಷನ್ ಅಪ್ಪ. ಆ ಡೈಲಾಗ್ನಿಂದನೇ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆದೆ. ಮೋರ್ ದೆನ್ 1000 ಫಿಲ್ಮ್ಸ್ ಐ ಡಬ್ಡ್. ಬಟ್ ಅದಕ್ಕೆ ಕಾರಣ ಬಬ್ರುವಾಹನನೇ. ಸರಿ, ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ರಾಜ್ಕುಮಾರ್ ಅವ್ರ ಬಗ್ಗೆ ಮನೆಯಲ್ಲಿ ಡಿಸ್ಕಷನ್ ಆಗೋವಾಗ ನೀವು ಮೀಟ್ ಮಾಡಬೇಕು ಅಂತ. ನನ್ನ ಅದೃಷ್ಟ ಅವ್ರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಾಹನ ಡೈಲಾಗ್ ನಿಮ್ಮ ಮನೆಯಲ್ಲಿ ಅಪ್ಪಗೆ ಹೇಳ್ದೆ ನಾನು. ಆ ಡೈಲಾಗ್ నువ్వేనా బబ్రువాహన మణిపురానికి రాజు, ఆ జారిని పుత్రుడు పొంగే జల ప్రవాహాన్ని భరించవచ్చు, పర్వత పంక్తులను కేవలం పిడికిట బిగించవచ్చు, కాలనాగుని సైతం పాదాల కింద మర్దించవచ్చు, కానీ ఈ మాతృనిందను మాత్రం భరించలేను. అర్జున, పడుకున్న మృత్యుదేవతను నువ్వే మేల్కొలిపావు. మాతృదేవత పవిత్రతను పరిహసించి నీ చితిని నీవే సిద్ధపరుచుకున్నావు. నీ రక్షణ కోసం త్రినేత్రుడు మూడో కన్నే తెరవని, త్రివిక్రముడు సుదర్శన చక్రం వదలని, నీ ప్రలాపాలకు సరైన శాస్తి చేసి నీ దేహాన్ని ఖండ ఖండలుగా చీల్చి చెండాడుకుంటే నేను చిత్రాంగద బిడ్డ బబ్రువాహున్నే కాను. ನೋಡಿದ ತಕ್ಷಣ ಐ ಫೆಲ್ಟ್ ಈ ಡೈಲಾಗ್ ಹೇಳ್ಬೇಕಂತ. ಬಟ್ ಈಗ ಎಲ್ಲರ ಮುಂದೆ ಒಂದು ನೆಕ್ಸ್ಟ್ ಟೈಮು ನಾವಿಬ್ಬರು ಅರ್ಜುನ ಬಬ್ರುವಾಹನ ಮಾಡೋಣ ಅಪ್ಪ. ನಾವಿಬ್ಬರು ಡಿಸೈಡ್ ಮಾಡೋಣ. ನಾನು ಅರ್ಜುನ ಆದ್ರೆ ನೀನು ಬಬ್ರುವಾಹನ, ನೀನು ಬಬ್ರುವಾಹನ, ನಾನು ಅರ್ಜುನ. ಅದು ನಾವಿಬ್ಬರು. ನೀವು ಕನ್ನಡದಲ್ಲೇ ಮಾಡೋಣ, ಓಕೆನಪ್ಪ? ಶಿವಣ್ಣ, ಓಕೆಪ್ಪ. ಸೊ ಆ ಥರ ಅಲ್ಲಿಂದ ಶುರುವಾಗಿ ನನ್ನ ಅದೃಷ್ಟ ಮುದ್ದಿನ ಕಣ್ಮಣಿ, ವಿ ಆಕ್ಟೆಡ್ ಟುಗೆದರ್. ಈಗ ಪೃಥ್ವಿ ಹೇಳ್ತಾ ಇದೀವಲ್ಲಪ್ಪ, ಆವಾಗ ಶಿವಣ್ಣನ ಹೇಗೆ ನೋಡಿದ್ರೆ ಇವತ್ತು ಅದೇ ನೋಡ್ತಾ. ಈಗ ನಾವಿಬ್ರು ಒಂದು ಫಿಲ್ಮ್ ಮಾಡ್ತಾ ಇದೀವಿ, ಬೇಲ್ ಅಂತ. ಆ ಎನರ್ಜಿ ಏನೋ ಗೊತ್ತಿಲ್ಲ, ಫುಲ್. ನಮಗೆ 6 o'clock ಆದ್ರೆ ಬಂಡಿಯಪ್ಪ ಅಂತ ನೋಡ್ತೀವಿ. ಅವ್ರು ಬೆಳಗ್ಗೆ 6 ಆದ್ರೂ ಅಲ್ಲಿಂದ ಶಿಫ್ಟ್ ಏನೋ ಒಂದು ಹೋಗಿ ಶೋ ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಎನರ್ಜಿ. ಬಟ್ ಅದಕ್ಕೆ ಅವ್ರದ್ದು ಈ ತರ ಇದೆ, ನಮ್ದು ಈ ತರ ಇದೆ. ನಾವು AK-47 ಮಾಡೋವಾಗ ಕನ್ನಡ ವರ್ಷನ್ ಅವ್ರದ್ದು, ತೆಲುಗು ವರ್ಷನ್ ನಂದು. ಆವಾಗಲೂ ಅಷ್ಟೇ, ನಾನು ಲಂಚ್ ಬ್ರೇಕ್ ಅಂದ ತಕ್ಷಣ ಆ ಪುಡಿ, ಈ ಪಚ್ಚಡಿ, ಆ ಪಚ್ಚಡಿ, ಸಾಯಿ ಅಂತ ಅವ್ರೇನು ತಗೋದೇ ಇಲ್ಲ. ಬಟ್ ಮುದ್ದಿನ ಕಣ್ಮಣಿ ಒಂದು ಮೇಲೆ 40 feet ಜಂಪ್ ಮಾಡ್ಬೇಕಪ್ಪ ರಾಮನಗರದಲ್ಲಿ. ಅವ್ರು ಮಾಡಿಬಿಟ್ರು, ನನಗೆ ಭಯ, ಮಾಡ್ಲೇಬೇಕು ಅಂತ ಮೇಲೆ ತಲ್ಬಿಟ್ರು. ಅವ್ರು ಬಂದ್ಬಿಟ್ಟೆ ಕೆಳಗೆ. ಅದಾದ್ಮೇಲೆ AK-47 ಕ್ಲೈಮ್ಯಾಕ್ಸ್ ಅಲ್ಲಿ ಹೆವಿ ಆಕ್ಷನ್ 1 month ಶೂಟ್ ಮಾಡಿದ್ವಿ. ವಿ ರಿಯಲಿ ಮಿಸ್ ರಾಮು. ಆ ಟೈಮಲ್ಲಿ ಒಂದು ಆಫ್ ಶಾಟ್ ಇತ್ತು. ನಮ್ಮ ಅದೃಷ್ಟ ಏನಂದ್ರೆ ಇಬ್ಬರದು ಒಂದೇ ಡ್ರೆಸ್, ಒಂದು ಬ್ಲೂ ಜೀನು, ಮೇಲೆ ಒಂದು ಬ್ಲೂ ಶರ್ಟ್, ಡೆನಿನ್ ಶರ್ಟ್, ಇಬ್ಬರದು ಒಂದೇ ಆಫ್ ಶಾಟ್. ಇವ್ರು ಮಾಡ್ಬಿಟ್ಟು ಬಂದ್ಬಿಟ್ರು. ನೆಕ್ಸ್ಟ್ ನಾನ್ ಮಾಡ್ಬೇಕು. ರಾಮ್ ಶೆಟ್ಟಿ ಅವರು, ಸಾಯಿ ಸರ್ ರೆಡಿ ಅಂದ್ರೆ, ಏನ್ ಸರ್ ಅಂದೆ. ಬಫ್ ಶಾಟ್ ಸರ್, ಇದೆಲ್ಲ ನಮಗೆ ಬರಲ್ಲ ಸರ್. ಡೂಪ್ ಮೇಲೆ ಬರ್ತಾರೆ, ನಾವು ಒಂದು ನಿಂತ್ಕೋತೀವಿ ಅಷ್ಟೇ ಅಂದೆ. ಇಲ್ಲಪ್ಪ ಆಗಲ್ಲ, ಇದೆಲ್ಲ ಕೇಳ್ಕೊಂತಿದ್ರು. ಜ್ಞಾಪಕ ಇದೆಯಾ ಶಿವಣ್ಣ? ಹಿ ಕೇಮ್ ಅಂಡ್ ಡಿಡ್ ಫಾರ್ ಮೈ ಆಸ್ ಎ ಡೂಪ್. ಅವರೇ ಬಂದು ಆಫ್ ಶಾಟ್ ನನಗೆ ಹೊಡೆದ್ರು ಅವರು. ಅದ್ಮೇಲೆ ಬೇಲ ಶಿವಣ್ಣ ಬಂದ್ಮೇಲೆ ನಾ ಬಂದು ಜಸ್ಟ್ ನಿಂತ್ಕೊಳ್ಳೋದಷ್ಟೇ. ಇದು ಹೈದರಾಬಾದ್ ಥಿಯೇಟರ್ ನೋಡ್ತಾ ಇದ್ದೀನಿ. ಕ್ಲಾಪ್ಸ್ ನನಗೆ, ಆ ಕ್ಲಾಪ್ಸ್ ಅವ್ರಿಗೆ ಸೇರ್ಬೇಕು. ಸೊ ಈಗ ಬೇಲಲ್ಲಿ ಒಂದು ಆಕ್ಷನ್ ಇದೆ, ಅದೇನೋ ಗೊತ್ತಿಲ್ಲ ಏನ್ ಮಾಡಿಸ್ತಾರೆ ಅವರು. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ಬಿಕಾಸ್ ನಿಮ್ಮಂತ ಒಳ್ಳೆ ಮನಸ್ಸು ಅವರು ಬಂದ್ರೆ, ಈಗ ಅವ್ರು ಹೇಳ್ತಾ ಇದ್ರು ನಮ್ಮ ಪ್ರೊಡ್ಯೂಸರು, ನಿಮ್ಮ ಫಿಲ್ಮ್ಸ್ ನೋಡಿ. ಅಂಡ್ ಬಂಡಿಯಪ್ಪ, he is also very big fan of you, and everybody loves you because tirga manetana
ಈಗ ಕನ್ನಡ ಕಂಠೀರವ ಗಾನ ಗಂಧರ್ವ ಮಣ್ಣಿನ ಮುದ್ದಿನ ಕಣ್ಮಣಿ ರಾಜ್ಕುಮಾರ್ ಅವರ ಆಶೀರ್ವಾದ, ಅಮ್ಮ ಆಶೀರ್ವಾದ, ನನ್ನ ಅದೃಷ್ಟ ಅವ್ರನ್ನೆಲ್ಲ ಮೀಟ್ ಮಾಡಿಬಿಟ್ಟು ಇವತ್ತು 50 ವರ್ಷದಲ್ಲಿ ಅಮ್ಮ ಕನಸದು ಕರ್ನಾಟಕದಲ್ಲಿ ನೀನೇನಾದರೂ ಸಾಧಿಸಬೇಕು ಅಂತ. ಅದು ನನ್ನ ಅದೃಷ್ಟ. 93 ಕುಂಕುಮ ಭಾಗ್ಯ, ಧನರಾಜ್ ಅವರು, ಗೋವಿಂದ ಸುಬ್ಬಾರಾವ್ ಅವರು. ಅದಾದ್ಮೇಲೆ ಪೊಲೀಸ್ ಸ್ಟೋರಿ, ಅದು ನನ್ನ ಅದೃಷ್ಟನೇ. ಆ ಕ್ಯಾರೆಕ್ಟರ್ ಬಂತು, ಅಲ್ಲಿಂದ ಇಲ್ಲಿ ತನಕ ತಿರ್ಗಾ ನೋಡ್ಲಿಲ್ಲ. ಈಗ ನಾಗೇಂದ್ರ ಪ್ರಸಾದ್ ಹೇಳ್ದಂಗೆ ಈ 50 ವರ್ಷದಲ್ಲಿ ಎಷ್ಟೋ ಕ್ಯಾರೆಕ್ಟರ್ ಮಾಡಿದ್ರು ಕನ್ನಡದಲ್ಲಿ ಒಂದು ಅಪರೂಪವಾದ ಕ್ಯಾರೆಕ್ಟರ್ ಈ ಪ್ರಕಾಶ್ ಗೌಡ ಕ್ಯಾರೆಕ್ಟರ್. ಅದಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ಪಾಪ ನಮ್ಮ ಡೈರೆಕ್ಟರ್ಗೆ. ಕತೆ ಕೇಳಿದ ತಕ್ಷಣ ಐ ಫೆಲ್ಟ್ ಸೋ ಹ್ಯಾಪಿ. ಇಂಥ ಕ್ಯಾರೆಕ್ಟರ್ ನನ್ನ ಅನ್ಕೊಂಡು ಬಂದಿದ್ದೀರ, ಖಂಡಿತ ಮಾಡ್ತೀನಿ ಅಂತ. ಸೊ ನಮ್ಮ ಕೆಲಸ ನಾವು ಮಾಡಿದ್ವಿ ವಿತ್ ಅ ವೆರಿ ಗುಡ್ ಟೀಮ್. ಐ ಥಿಂಕ್ ಐ ಲವ್ ವರ್ಕಿಂಗ್ ವಿತ್ ಪೃಥ್ವಿ ಬಾ. ಸೊ ಫೈನಲಿ ನಾವೆಲ್ಲ ಒಬ್ಬೊಬ್ರು ಬಂದು ಶಿವನ ಕರೆದು ಬಿಟ್ರೆ ಎಲ್ರಿಗೂ ಕರೆಕ್ಟ್ ಆಗಿರುತ್ತೆ. ಸೊ ಪೃಥ್ವಿ ಇಸ್ ವಂಡರ್ಫುಲ್ ಆಕ್ಟರ್. ತುಳು ಫಿಲ್ಮ್ ಜೊತೆಯಲ್ಲಿ ಮಾಡಿದ್ವಿ, ಬಟ್ ಈ ಫಿಲ್ಮ್ ಅಲ್ಲಿ ಇಟ್ಸ್ ಲೈಕ್ ಫಾದರ್ ಅಂಡ್ ಸನ್. ಬಿಕಾಸ್ ನನಗೂ ನಮ್ಮಪ್ಪ ಕನಸು, ನಾನು ಹೀರೋ ಆಗ್ತೀನಿಲ್ವೋ ಅಂತ ಅವ್ರಿಗೆ ಭಯ ಇತ್ತು. ಸೊ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಓಕೆ, ಬಟ್ ಬೇಡ ಸಿನಿಮಾ ಬೇಡ ಅಂತ ಅಪ್ಪ, ಬಿಕಾಸ್ ಹಿ ಸಾ ಸೋ ಮೆನಿ ಫೇಲ್ಯೂರ್ಸ್. ಅವ್ರು ಹೀರೋ ಆಗ್ಬೇಕು ಅಂತ ಇಂಡಸ್ಟ್ರಿಗೆ ಬಂದ್ರು. ಅಪ್ಪ ಆ ಹೀರೋ ಆಗಕ್ಕೆ ಆಗ್ಲಿಲ್ಲ, ಬಟ್ ಈ ವಾಸ್ ಅ ವೆರಿ ಗುಡ್ ಆಕ್ಟರ್, ಹ್ಯಾಡ್ ಅ ಬೆಟರ್ ವಾಯ್ಸ್. ನಾವು 3 ಜನ ನೋಡ್ಕೊಂಡ್ರೆ, ಈಗ ನಾನಾಗ್ಲಿ, ರವಿಶಂಕರ್ ಆಗ್ಲಿ, ಅಯ್ಯಪ್ಪ ಆಗ್ಲಿ, ನೀವೇ ಕಾರಣ, ಕರ್ನಾಟಕನೇ ಕಾರಣ. ಕರ್ನಾಟಕ ಇಲ್ಲ ಅಂದ್ರೆ ನಾವಿಲ್ಲ, ನಾವು 3 ಜನನೂ ಅಷ್ಟೇ. ಸೊ ಇದಕ್ಕೆಲ್ಲ ಕಾರಣ ತಿರ್ಗಾ ಅಮ್ಮ ಕನ್ನಡದಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ಕೃಷ್ಣ ಗಾರಡಿ ಫಿಲ್ಮ್ ಅಲ್ಲಿ ಸತ್ಯಭಾಮ ಕ್ಯಾರೆಕ್ಟರ್ ಮಾಡಿದ್ರು ಅಮ್ಮ. ಸೊ ಅಮ್ಮ ಬಂದು, ಅಪ್ಪ ಬಂದು, ಎಲ್ಲ ಅಪ್ಪಾಜಿನ ಮೀಟ್ ಮಾಡಿದ್ವಿ. ಸೊ ಇಟ್ ವಾಸ್ ಸಮಥಿಂಗ್ ಲೈಕ್ ಆಲ್ ಡಿವೈನ್ ಬ್ಲೆಸ್ಸಿಂಗ್ಸ್. ಸೊ ಅಲ್ಲಿಂದ ನಾನು ಹೀರೋ ಆದೆ, ಬಟ್ ಆದ್ರೂ ಐ ಆಮ್ ನಾಟ್ ಎ ಕಂಪ್ಲೀಟ್ ಹೀರೋ. ಐ ಆಮ್ ನಾಟ್ ಎ ಗುಡ್ ಡ್ಯಾನ್ಸರ್. Action, I was okay. My weapon was only my voice and my dialogues. ನನ್ನ ಅದೃಷ್ಟ ಪೊಲೀಸ್ ಸ್ಟೋರಿ ಅಂತ ಒಂದು ಸ್ಕ್ರಿಪ್ಟ್, ಬಿಕಾಸ್ ನೋ ಹೀರೋಯಿನ್, ನೋ ಸಾಂಗ್ಸ್. ಧನ್ಯಾ, ಅದೊಂದು ನನ್ನ ಅದೃಷ್ಟ. ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇಸ್ ಮೈ ವೈಫ್. ಸೊ ಸಾಂಗ್ಸ್, ಒಂದೇ ಒಂದು ಸಾಂಗು, ಅದು ಲೈಫ್ ಲಾಂಗ್ ಪೊಲೀಸ್ ಸ್ಟೋರಿ ಡೈಲಾಗ್ ತರ. ಅದು ನನಗೆ ಒಂದು ಎಕ್ಸ್ಟ್ರಾಡರಿ ಸಾಂಗ್ ಅರ್ಥಪುರಂ ಅಲ್ಲಿ. ಅಸಲೇನ್ ಗೊತ್ತು, ವಿತ್ ಸೌಂದರ್ಯ, ಅಗೇನ್ ನಮ್ಮ ಕರ್ನಾಟಕ ಸೌಂದರ್ಯ. ಸೊ ಆ ತರ ಈಗ ನನ್ನ ಮಗ, ಅವನು ಲಕ್ಕಿಲಿ ಆಸ್ ಅ ಫಾದರ್ ನಾನು ಲೈಫಲ್ಲಿ ಏನೇನು ಫೀಲ್ ಮಾಡಿದ್ನೋ ಅದೆಲ್ಲ ಈ ಫಿಲ್ಮಲ್ಲಿ ಅದೊಂದು ಕನೆಕ್ಟಿವಿಟಿ ಇರುತ್ತೆ ಈ ಫಿಲ್ಮಲ್ಲಿ. ಸೊ ಈಗ ಅವನು ಪ್ರೇಮ ಕಾವಾಲಿ ಅಂತ ಬಂದು 2011 ಮೊನ್ನೆ ಶಂಬಾಲ, ಅಗೇನ್ ವೆರಿ ಗುಡ್ ಹಿಟ್ ಫಾರ್ ಹಿಮ್. ಸೊ ಆ ಸಕ್ಸಸ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಆ ತರ ನಾವೆಲ್ಲರೂ, ಇವರಾಗ್ಲಿ ಅವರಾಗ್ಲಿ, ಈಗ ಶಿವಣ್ಣನೂ ಅಷ್ಟೇ, ವಿ ಆಲ್ ಪ್ರೇ ಫಾರ್ ಆಲ್ ಯುವರ್ ಸಕ್ಸಸ್. ನೀವೆಲ್ಲ ಸಕ್ಸಸ್ ಆಗಿ ಇಂಡಸ್ಟ್ರಿ ಚೆನ್ನಾಗಿ ಇರಬೇಕು ಅನ್ನೋದೇ ನಮ್ಮೆಲ್ಲರ ಆಶೆ. ಪ್ಲೀಸ್ ಧನ್ಯಾ ಕಮ್ಮಮ್ಮ. ಸೊ ನಾನೇನು ಅಂದ್ರೆ ಅಪ್ಪಾಜಿ ಜೊತೆ ಆಕ್ಟ್ ಮಾಡಲಿಲ್ಲ, ಬಟ್ ಅವ್ರನ್ನ ಮೀಟ್ ಮಾಡಿದೆ. ಬಟ್ ಎಲ್ಲ ಜನರೇಷನ್ ಮಾಡ್ತಾನೆ ಇದ್ದೀನಿ. ಈಗ ಈ ಜನರೇಷನ್ ಬಂದಿದ್ವಿ, ಸೊ ನೆಕ್ಸ್ಟ್ ಜನರೇಷನ್ ಮಾಡ್ಬೇಕಪ್ಪ ನಾವೆಲ್ಲ. ಸೊ ಧನ್ಯಾ ವಾಸ್ ವಂಡರ್ಫುಲ್ ಆಕ್ಟ್ರೆಸ್, ಬಿಕಾಸ್ ವೆರಿ ಟಫ್ ರೋಲ್. ನಾನು ಅವ್ರು ಹೇಳ್ದಂಗೆ ಅಯ್ಯೋ ಇಂಥ ಕ್ಯಾರೆಕ್ಟ್ರು ಮಾಡ್ತಾರಾ ಇಲ್ವಾ, ಬಿಕಾಸ್ ವೆರಿ ಡೌನ್ ಟು ಎರ್ತ್ ಅಂಡ್ ವೆರಿ ಅದೇ ಹೇಳ್ತಾ ಇದ್ದೆ ಶಿವನಿಗೆ, ಶಿ ಲುಕ್ಸ್ ವೆರಿ ಹೋಮ್ಲಿ, ವೆರಿ ನ್ಯಾಚುರಲ್. ಅಂಡ್ ಎಲ್ಲ ಮಿಡಲ್ ಕ್ಲಾಸ್ ಮನೆಯಲ್ಲಿ ಇಂಥ ಒಂದು ಹುಡುಗಿನ ನೋಡ್ತೀವಿ ಅಂತ. ಸೊ ಡಿಡ್ ಅ ವಂಡರ್ಫುಲ್ ಜಾಬ್, ಗಾಡ್ ಬ್ಲೆಸ್ ಯು. ಸೊ ಇಟ್ಸ್ ಅ ವಂಡರ್ಫುಲ್ ಟೀಮ್. ಧರ್ಮ ಬಾಪ, ಈಗ ನನಗೂ ಅಷ್ಟೇನೆ, ಎಲ್ಲ ಪೊಲೀಸ್ ಯೂನಿಫಾರ್ಮೇ, ನಮಗೆಲ್ಲ ಚೇಂಜ್ ಮಾಡದ ನಮ್ಮವನು. ಸೊ ಧರ್ಮ ಅಗೇನ್ ನಾವೆಲ್ಲ ಒಳ್ಳೆ ಫಿಲ್ಮ್ಸ್ ಮಾಡಿದ್ವಿ. ತಿರ್ಗಾ ಈ ಫಿಲ್ಮಲ್ಲಿ ಏನೇನೋ ಮಾಡಿಸಿದಾಗ ಈಗ ಅದೇ ನೀನು ಮಾಡಿದ ಒಂದು ವಿಷಯ ಹೇಳ್ಬಿಟ್ಟೆ ಶಿವನ. ಈಗ ಹೇಳ್ಬಾರ್ದಲ್ಲ, ಹೇಳ್ಬೋದಾ? ಹೇಳ್ಬಾರ್ದು. ನೀವು ಹೇಳ ಶಿವನ ಓಕೆ ಅಂದ್ರೆ ಹೇಳ್ತೀನಪ್ಪ, ಹೇಳ್ಬಾರ್ದಲ್ಲ? ಸೊ 30ನೇ ತಾರೀಕೆಲ್ಲ ನೀವೇ ನೋಡ್ತೀರಪ್ಪ. ಸೊ ಇಟ್ಸ್ ಅಗೇನ್ ವಂಡರ್ಫುಲ್ ಕ್ಯಾಸ್ಟ್. ಅಂಡ್ ಬಾಪ ಕ್ಯಾಮ್ರಾಮ್ಯಾನ್, ಸೊ ಹಿ ಡಿಡ್ ಅ ಗ್ರೇಟ್ ಜಾಬ್. ಮ್ಯೂಸಿಕ್ ಡೈರೆಕ್ಟರ್ ಬನ್ನಿ, ನಮ್ಮ ಏಟರ್ ಬಂದಿದ್ದಾರಾ ಸರ್? ಇನ್ನೊಂದು ಸ್ವಲ್ಪ ಹಿಂದಿಗೆ ಹೋಗಿದ್ರೆ ಮೆಜೆಸ್ಟಿಕ್ ಬನ್ನಿ. ಸೊ ಈ ಫೈನಲಿ ಸರ್ ಬನ್ನಿ, ನೀವೇ ಕ್ಯಾಪ್ಟನ್.
ಏನೋ ಇನ್ಕಮ್ ಟ್ಯಾಕ್ಸ್ ಅವರು ಸ್ಟಾರ್ಟ್ ಆಗ್ಬಿಟ್ರಂತೆ ಡಿಲ್ಲಿಯಿಂದ. ಈಗ ಇವ್ರೇನೋ 25,000 100 ಕೋಟಿ ಅಂತ ಅನೌನ್ಸ್ ಮಾಡಿಬಿಟ್ರು. ಈಗ ಇನ್ಕಮ್ ಟ್ಯಾಕ್ಸ್ ಅವರು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದ್ದಾರೆ ಅಂತ ಎಲ್ರಿಗೂ ಆಫ್ಟರ್ ರಿಲೀಸ್ ಮಾಡ್ತಾರೆ, ಬಿಫೋರ್ ರಿಲೀಸೇ ಬರ್ತಾ ಇದ್ದಾರೆ. ಸೊ ಬಿ ರೆಡಿ ಸರ್, ಬಟ್ ಅಟ್ ದ ಸೇಮ್ ಟೈಮ್ ಗಾಡ್ ಬ್ಲೆಸ್, ಆಲ್ ದಿ ಬೆಸ್ಟ್. ಬಿಕಾಸ್ ವಿದ್ಯಾ ಮೇಡಮ್ ಬಂದಿಲ್ಲ, ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್. ಬಿಕಾಸ್ ಲೇಡಿ ಲಕ್, ಎಸ್. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಒಂದು ಒಳ್ಳೆ ಫಿಲ್ಮ್ ಖಂಡಿತ ನೀವೆಲ್ಲ ಥಿಯೇಟರ್ಗೆ ಬಂದು ನೋಡಿ, ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ. ನಾವು ನಮ್ಮ ಕೆಲಸ ಮನಸ ವಾಚ ಕರ್ಮನ ತ್ರಿಕರಣ ಶುದ್ಧಿಯಾಗಿ ಮಾಡಿದ್ವಿ. ಈಗ ನಿಮ್ಮ ಕೈಯಲ್ಲಿದೆ, ನೀವು ಬಂದು ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ. ಡೋಂಟ್ ಮಿಸ್ ಚೌಕಿದಾರ ಇನ್ ಥಿಯೇಟರ್ಸ್ ಫ್ರಮ್ January 30th. ಥ್ಯಾಂಕ್ ಯು. So sweet. Thank